ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರುವಂಥ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗತ್ತೆ. ಯಾಕೆ ಅಂತಂದ್ರೆ ಈಗ ಸಹಾಯವಾಣಿ ಸಂಖ್ಯೆಯನ್ನು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಂದರೆ ವೈದ್ಯಕೀಯ ತಪಾಸಣೆ ಇರುತ್ತೆ, ಮತ್ತೊಮ್ಮೆ ಚೆಕಪ್ ಇರುತ್ತೆ. ಅದೆಲ್ಲವನ್ನು ಚೆಕ್ ಮಾಡಿ ಅಲ್ಲಿಂದ ನೇರವಾಗಿ ಜಡ್ಜ್ ಮುಂದೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹೈಕೋರ್ಟ್ ವಕೀಲರಾದ ಸುನಿಲ್ ಅವರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಜಡ್ಜ್ ಮುಂದೆ ಹೋಗೋಕ್ಕಿಂತ ಮುಂಚೆ ಮತ್ತೊಮ್ಮೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ ಸರ್. ಈಗ ಎಲ್ಲಿಂದ ಜಡ್ಜ್ ಮುಂದೆ ಏನೆಲ್ಲ ಚರ್ಚೆ ಆಗ್ಬಹುದು, ಜಡ್ಜ್ ಮುಂದೆ ಎಲ್ಲ ಆದ ನಂತರ ಮುಂದೆ ಯಾವ ರೀತಿಯಾಗಿ ಪ್ರೊಸೆಸ್ ಇರಬಹುದು ಅಂತೇಳಿ? ಇದು ಯಾವುದೇ ಪ್ರಕರಣದಲ್ಲಿ ಆರೋಪಿನ ಬಂಧನ ಮಾಡಿದ ತಕ್ಷಣ ಸರ್, ಪೊಲೀಸ್ನವರು 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಓಕೆ. ನಿನ್ನೆ ಸಂಜೆ ಆರೋಪಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರಿಂದ FIC ಅವರು ಇವತ್ತು ಜಡ್ಜ್ ಮನೆ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಪೊಲೀಸು ರೇವಣ್ಣ ಅವ್ರಿಗೆ ಕಸ್ಟಡಿ ಕೇಳ್ತಾರೆ, ಪೊಲೀಸ್ ಕಸ್ಟಡಿಗೆ. ಈ ಪ್ರಕರಣದಲ್ಲಿ ಆರೋಪಿಗೆ ಇನ್ನೂ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ನಮ್ಗೆ ಇನ್ನಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡ್ಬೇಕು. ಅದು 10 ದಿನ ಆಗಿರ್ಬಹುದು, 15 ದಿನ ಆಗಿರ್ಬಹುದು. ಈ ತರ ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ ಮುಂದೆ ರಿಕ್ವೆಸ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕೋರ್ಟು ಅದು 10 ದಿನನೂ ಪರ್ಮಿಷನ್ ಕೊಡ್ಬೋದು ಅಥವಾ 1 ವೀಕ್ ಕೊಡ್ಬೋದು. ಇಂಥ ಸಂದರ್ಭದಲ್ಲಿ ಅಕ್ಯೂಸ್ ಅಡ್ವೊಕೇಟ್ 10 ದಿನ ನೆಸೆಸರಿ ಇಲ್ಲ, 5 ಡೇಸ್ ನೆಸೆಸರಿ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ. ನನ್ನ ಪ್ರಕಾರ ಇವತ್ತು ರೇವಣ್ಣ ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಪರ್ಮಿಷನ್ ಕೊಡ್ತದೆ ಸರ್, ಹೆಚ್ಚಿನ ತನಿಖೆಗಾಗಿ. ಅಂದ್ರೆ ಮತ್ತೆ ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಕೇಳಬಹುದು ಅಂತೇಳಿ? ಹೌದು ಸರ್, 100%. ಯಾಕಂದ್ರೆ ಯಾವುದೇ ಕ್ರೈಮ್ ಅಲ್ಲಿ ಅರೆಸ್ಟ್ ಮಾಡಿ 24 ಗಂಟೆಗೆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ತನಿಖಾಧಿಕಾರಿಗಳು ಕೋರ್ಟ್ ಪರ್ಮಿಷನ್ ತಗೊಂಡು ಹೆಚ್ಚಿನ ಕಸ್ಟಡಿ ತಗೊಳ್ಳಂತ ಸಂದರ್ಭದಲ್ಲಿ ಇವ್ರಿಗೆ ಕೂಡ ಅದೇ ರೀತಿ ಮಾಡ್ತಾರೆ. ಹಾಗಾಗಿ ಇದು ಮೊದಲು FIR ಆಗ್ಬೇಕಾದ್ರೆ 376 ಇರ್ಲಿಲ್ಲ, ಆಮೇಲೆ ತದನಂತರ 376 ಆಡ್ ಆಗಿದ್ರಿಂದ ಇವಾಗ ಪೊಲೀಸ್ನವರು ಅಥವಾ ಅಕ್ಯೂಸ್ ಅಡ್ವೊಕೇಟ್ ಬೇಲ್ ಅಪ್ಲೈ ಮಾಡೋಕ್ಕಿಂತ ಮೊದಲೇ ಪೊಲೀಸ್ನವರು ಹೆಚ್ಚಿನ ತನಿಖೆಗೆ ಏನ್ ಬೇಕು ಅದನ್ನ ಪೊಲೀಸ್ ಕಸ್ಟಡಿ ತಗೋತಾರೆ ಸರ್. ಪೊಲೀಸ್ ಕಸ್ಟಡಿ ಮುಗಿಯೋವರೆಗೂ ಅದನ್ನ ಯಾರು ಬೇಲ್ ಅಪ್ಲೈ ಮಾಡಂಗಿಲ್ವಲ್ಲ, ಅದಕ್ಕೋಸ್ಕರ. ಈಗ ಕಿಡ್ನಾಪ್ ಕೇಸಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಸರ್. ಈಗ ಮುಂದೆ ಏನೆಲ್ಲ ಸಮಸ್ಯೆ ಇರಬಹುದು ಅಂತ ಹೇಳಿ, ಯಾಕಂದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತಾ ಈ ಒಂದು ಪ್ರಕರಣದಲ್ಲಿ? ಹೌದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಕಿಡ್ನಾಪಿಂಗ್ ಕೇಸು ಇದೇ ರೇವಣ್ಣ ಅವ್ರ ಕೇಸ್ ಒಂದೇ ಅಲ್ಲ ಸರ್. ಯಾವುದೇ ಕೇಸ್ ಇರಲಿ ಪೊಲೀಸ್ ಇಲಾಖೆ ಕಿಡ್ನಾಪಿಂಗ್ ಕೇಸ್ನ ಬಹಳ ಸೀರಿಯಸ್ ಆಗಿ ತಗೊಳುತ್ತೆ. ಹಾಗಾಗಿ ಈ ಕೇಸಲ್ಲಿ ಕಂಪ್ಲೇಂಟ್ ನ ಕರೆದು ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ತಗೋಬೇಕು. ಹೆಚ್ಚಿನ 162 CRPC 162 ಸ್ಟೇಟ್ಮೆಂಟ್ ತಗೋತಾರೆ ಸಾಹೇಬರು ಕೋರ್ಟ್ ಮುಂದೆ ಕಂಪ್ಲೇಂಟ್ ಇದು. ಇಂಥ ಸಂದರ್ಭದಲ್ಲಿ ಆರೋಪಿನ ಬೇಗ ಪತ್ತೆ ಹಚ್ಚಿ, ಒಂದ್ ವೇಳೆ ಪತ್ತೆ ಹಚ್ಚಿದ್ರೆ ಹೆಚ್ಚಿನ ತನಿಖೆಗಳು ಪಡಿಸಬೇಕು. ಮತ್ತೆ ಕಂಪ್ಲೇಂಟ್ ಯಾರಿದಾರಲ್ಲ ಸಂತ್ರಸ್ತೆ, ಅವರಿಗೆ ಹೆಚ್ಚಿನ ವೈದ್ಯಕೀಯ ನೆರವಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಪ್ರೊಡಕ್ಷನ್ ಏನ್ ಬೇಕು ಅದನ್ನ ಕೋರ್ಟ್ ಅವರಿಗೆ ಕೊಡಕ್ಕೆ ಆದೇಶ ಮಾಡುತ್ತೆ ಸರ್. ಬಹಳ ಸೀರಿಯಸ್ ಆಗಿ ತಗೊಳುತ್ತೆ ಕಿಡ್ನಾಪ್ ಕೇಸು ಪೊಲೀಸ್ ಇಲಾಖೆ. ಸರ್, ಈಗ ಇಲ್ಲಿ ತನಕ ಪ್ರಕರಣ ಆಗಿದ್ದು ಆ ಸಂತ್ರಸ್ತೆಯ ಮಗ ಕೊಟ್ಟಿರುವಂತ ದೂರಿನ ಮೇರೆಗೆ ನಡೀತಾ ಇರುವಂತದ್ದು. ಈಗ ಆ ಸಂತ್ರಸ್ತೆಯ ಹೇಳಿಕೆಯನ್ನ ಪಡಿಬೇಕಾಗತ್ತೆ. ಒಂದು ವೇಳೆ ಆ ಸಂತ್ರಸ್ತೆಯ ಹೇಳಿಕೆಯನ್ನ ನನಗೆ ಒತ್ತಾಯಪೂರ್ವಕವಾಗಿ ಕಿಡ್ನಾಪ್ ಮಾಡಲಾಗಿದೆ, ಅಪಹರಣ ಮಾಡಲಾಗಿದೆ ಅಂತ ಹೇಳಿ ಹೇಳಿದ್ದೆ ಆದಲ್ಲಿ ಏನ್ ಮುಂದೆ ಏನಾಗಬಹುದು ಅಂತೇಳಿ ಈ ಕುಟುಂಬಕ್ಕೆ, ರೇವಣ್ಣ ಅವರಿಗೆ ಆಗಿರ್ಬೋದು ಸರ್? ಏನಾಗುತ್ತೆ, CRPC 162 ಅಲ್ಲಿ ಕೋರ್ಟ್ ಮುಂದೆ ಸಂತ್ರಸ್ತೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದು ಬಹಳ ಸೀರಿಯಸ್ ಆಗಿ ಕಂಪ್ಲೇಂಟ್ ಕೋರ್ಟ್ ಮುಂದೆ ಕಂಪ್ಲೇಂಟ್ ಹಾಜರಾಗಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಈ ಕಂಪ್ಲೇಂಟ್ ತುಂಬಾ ಸೀರಿಯಸ್ ಆಗುತ್ತೆ ಸರ್. ಅಂದ್ರೆ ಯಾವುದೇ ಪ್ರಕರಣದಲ್ಲಿ ಪ್ರಕರಣನೇ ಕ್ವಶನ್ ಆಗುತ್ತೆ. ಈ ಪ್ರಕರಣ ಸುಳ್ಳ ನಿಜ ಅಂತ ಸಂದರ್ಭದಲ್ಲಿ ಒಬ್ಬ ಯಾರೇ ತೊಂದರೆಗೊಳಗಾದವರು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರ್ನ ಕೊಟ್ರೆ ಅದು FIR ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಆ FIR ಎಷ್ಟು ಸತ್ಯನೋ ಸುಳ್ಳು ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅಂತ. ಇಂಥ ಕಿಡ್ನಾಪ್ ಕೇಸಲ್ಲಿ ಸಂತ್ರಸ್ತೆ CRPC 162 ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ತನ್ನ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಪ್ರಕರಣ ಸತ್ಯ, ಇಲ್ಲಿ ಕಿಡ್ನಾಪ್ ಮಾಡಿ ಸತ್ಯ, ಒಂದು ಹೆಣ್ಣು ಒಬ್ಬರಿಂದ ತೊಂದರೆಗೊಳಪಟ್ಟು ಸತ್ಯ. ಹಾಗಾಗಿ ಆರೋಪಿ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು. ಮತ್ತೆ ಈ ಕೇಸಲ್ಲಿ ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಕೋರ್ಟ್ ಪೊಲೀಸ್ನವರಿಗೆ ಡೈರೆಕ್ಷನ್ ಮಾಡುತ್ತೆ ಸರ್. ಸರ್, ಈ ತನಿಖೆಯನ್ನ ಚುರುಕುಗೊಳಿಸೋದಕ್ಕೆ ಸಹಾಯವಾಣಿಯನ್ನು ಕೂಡ ಬಿಟ್ಟಿದ್ದಾರೆ ಸರ್. ಅಂದ್ರೆ ಯಾರೆಲ್ಲ ಸಂತ್ರಸ್ತೆಯರಿದಾರಲ್ಲ ಅವರು ಧೈರ್ಯವಾಗಿ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು ಅಂತೇಳಿ. ಮತ್ತಷ್ಟು ಸಂಕಷ್ಟ ಎದುರಾಗಬಹುದಾ?
ಹೌದು ಸರ್, ಯಾಕಂದ್ರೆ ಮೊದಲು ಇದು ಒಂದೇ FIR ಆಗಿತ್ತು, ಈಗ 2 FIR ಆಗಿದೆ. ಹೌದು. ಸುಮಾರು ಜನ ಇವತ್ತು ಫಸ್ಟ್ FIR ಅಲ್ಲಿ ನೀವು ಲಾಸ್ಟ್ 4 ಲೈನ್ ನೋಡಿದ್ರೆ ವಿಡಿಯೋ ವೈರಲ್ ಆಗಿತ್ತು, ನಮ್ಗೆ ಇಲ್ಲಿವರೆಗೂ ಭಯ ಇತ್ತು, ಆಗೋಗ ಈಗ ನಾವು ಬಂದಿದೀವಿ ಅಂತ ಹೇಳ್ತಿದಾರ. ಇದರಲ್ಲಿ ಸುಮಾರು ಜನ ಪೊಲೀಸ್ ಆಫೀಸರ್ಗಳ ವಿಡಿಯೋಗಳಿದಾವೆ ಅಥವಾ ಟಿವಿ ಆಂಕರ್ ವಿಡಿಯೋಗಳಿದಾವೆ. ಎಷ್ಟೋ ಜನ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಕೂಡ ಈತನ ಟ್ರ್ಯಾಪ್ ಅಲ್ಲಿ ಒಳಪಟ್ಟಿದ್ದಾರೆ ಸರ್. ಅದು ಅಧಿಕಾರ ಅಂತಿರೋ, ಆಮಿಷ ಅಂತಿರೋ, ಸಂದರ್ಭಗಳು ಕಟ್ಟಿದ್ರು, ತುಂಬಾ ಜನ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿರೋರು ಕೂಡ ಈತನ ಕಾಮು ಕ್ರೀಡೆಗೆ ಬಲಿಯಾಗಿದ್ದಾರೆ ಸರ್. ಹಾಗಾಗಿ ನನ್ನ ಪ್ರಕಾರ ಬಹಳ ಜನ ಇನ್ನು FIR ಆಗೋ ಚಾನ್ಸಸ್ ಇದೆ. ಹಾ ಸರ್, ಅಂದ್ರೆ ಸಮಸ್ಯೆ ಆಗೋದಂತೂ ಗ್ಯಾರಂಟಿ 100% ಸರ್. ಯಾಕಂದ್ರೆ ಈಗ ಆಲ್ರೆಡಿ 376 ಅಲ್ಲಿ SIT ಮುಂದೆ SIT ಅವರು ಕೋರ್ಟ್ ಪರ್ಮಿಷನ್ ತಗೊಂಡು 376 ರೇಪ್ ಸೆಕ್ಷನ್ ಕೂಡ ಆಡ್ ಮಾಡಿದಾರೆ. ಇನ್ನೊಂದ್ 2-3 FIR ಆಗ್ಬಿಟ್ರೆ ಆರೋಪಿಗೆ ಬೇಲ್ ಆಗೋದು ಭಾರಿ ಕಷ್ಟ. ಮತ್ತೆ ಆತ ಈ ಕೇಸಲ್ಲಿ 1-2-3 ವಿಟ್ನೆಸ್ ಕೂಡ ಕೋರ್ಟ್ ಮುಂದೆ ಸರಿಯಾದ ಸಾಕ್ಷಿ ಹೇಳಿದ್ದೆ ಆದ್ರೆ ಮಿನಿಮಮ್ 10 ರಿಂದ 12 ವರ್ಷಗಳ ಕಾಲ ಆತ ಜೈಲುವಾಸ ಅನುಭವಿಸಬೇಕಾಗ್ತದೆ. ಓಕೆ 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 ಸರ್, ಥ್ಯಾಂಕ್ ಯು ಸರ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಿಜವಾಗ್ಲೂ ಕೂಡ ಈಗ ಈ ಸಹಾಯವಾಣಿ ನಂಬರನ್ನು ಬಿಟ್ಟಾದ ನಂತರ ಸಂಕಷ್ಟ ಅಂತೂ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬ್ಲೂಟೂತ್ ಕೊಡ ಬ್ಲೂಟೂತ್ ಕೊಡ ಬ್ಲೂಟೂತ್ ಕೊಡ